ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯಿಂದ ಆದಂತಹ ಸಮಸ್ಯೆಗಳು ಏನು ಅನ್ನೋದನ್ನ ಹೇಳ್ತಾ ಇದ್ವಿ. ಮಳೆಗೆ ಬೆಂಗಳೂರು ಅಕ್ಷರಶಃ ಮುಳುಗು ಹೋಗಿದೆ. ಒಂದೇ ಒಂದು ಮಳೆ ಬೆಂಗಳೂರು ಉಸ್ತುವಾರಿ ಮತ್ತು ಶಾಸಕರು ಎಲ್ಲಿ ಹೋದ್ರು ಅನ್ನೋದು ಪ್ರಶ್ನೆ. ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬೋಟ್ ಬೆಂಗಳೂರು ಆಯ್ತಾ? ಬೇಕಾದ್ರೆ ವಾಟರ್ ಅಡ್ವೆಂಚರಸ್ ಗೇಮ್ಸ್ ನ ಆಡಿಸ್ಬೋದು ಒಂದೊಂದು ಏರಿಯಾದಲ್ಲೂ ಕೂಡ. ಗ್ರೇಟರ್ ಬೆಂಗಳೂರು ಹರಿಕಾರ ಡಿ.ಕೆ. ಶಿವಕುಮಾರ್ ಎಲ್ಲಿ ಹೋದ್ರು? ಹಾಗಾದ್ರೆ ಬೆಂಗಳೂರು ಪ್ರವಾಹದಿಂದ ತತ್ತರಿಸಿದ್ರು, ಸಾಹೇಬ್ರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಕೇಳಿದ್ರೆ ನೀವು ಮನೆ ಕಟ್ಕೊಂಡಿದ್ದೀರಾ, ನಿಮ್ದೇ ಪ್ರಾಬ್ಲಮ್ ಬಿಡ್ರಿ ಅಂತಾರೆ. ಅದಾಷ್ಟ್ಯದಲ್ಲಿ ಮಾತಾಡ್ತಾರೆ. ಮನೆ ಕಟ್ಟದವ್ರದ್ದು ಒಬ್ಬರದೇ ಪ್ರಾಬ್ಲಮ್ಮಾ? ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಕೊಟ್ಟವ್ರ ಪ್ರಾಬ್ಲಮ್ ಅಲ್ವಾ? ಆಮೇಲೆ ಟೌನ್ ಪ್ಲಾನಿಂಗ್ ಕಮಿಟಿ ಅಂತ BBMPಯಲ್ಲಿ ಸಾವಿಗಿರೋದ? ಹಾಗಾದ್ರೆ ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವು ತಗ್ಗು ಪ್ರದೇಶಗಳು ಜಲಾವೃತ ಆಗಿದ್ದಾವೆ. ಸದ್ಯ ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿದ್ದೇನೆ. ದೃಶ್ಯಗಳನ್ನ ತೋರಿಸ್ತಾ ಹೋಗ್ತಾನೆ. ಸಂಪೂರ್ಣವಾಗಿ ರಸ್ತೆ ಜಲಾವೃತ ಆಗಿದೆ. ವಾಹನಗಳ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಸಾಕಷ್ಟು ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಅವ್ಯವಸ್ಥೆ ಆಗುತ್ತೆ. ಈಗಾಗಲೇ ವೆಹಿಕಲ್ಸ್ಗಳ ಮೂವ್ಮೆಂಟ್ ಹೇಗಿದೆ ಅನ್ನುವಂಥದ್ದನ್ನ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ ಸುಮಾರು ವೆಹಿಕಲ್ಸ್ಗಳು ಕೆಟ್ಟು ನಿಂತಿದ್ದಾವೆ. ಇದರಲ್ಲಿ ಮೂವಿಂಗ್ ಆಗೋದಕ್ಕೂ ಕೂಡ ಆಗೋದಿಲ್ಲ. ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಈ ರೀತಿ ದೊಡ್ಡ ಮಟ್ಟದಲ್ಲಿ ನೀರು ಕೂಡ ನಿಂತ್ಕೊಂಡಿದೆ. ಸೊ ವೆಹಿಕಲ್ಸ್ಗಳಂತೂ ಆಗಾಗ ಅಲ್ಲೇ ನಿಂತ್ಕೊಳ್ಳುತ್ತೆ. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಈ ಭಾಗದ ರಸ್ತೆ ಇಂತಹದ್ದೇ ದುಸ್ಥಿತಿಗೆ ಒಳಗಾಗುತ್ತೆ. ಗಮನಿಸ್ತಾ ಇದ್ರಿ, ಸುಮಾರು ಜನ ಈಗ ಕೆಲಸಗಳಿಗೆ ಮತ್ತೆ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥವ್ರು ಇದ್ದಾರೆ. ಆದ್ರೆ ಈ ಒಂದು ವೆಹಿಕಲ್ಸ್ಗಳಲ್ಲಿ ಅಥವಾ ಈ ಒಂದು ರಸ್ತೆಯಲ್ಲಿ ದಾಟೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಈಗ ನೀರು ತುಂಬಿಕೊಂಡಿದೆ. ಎರಡು ಭಾಗದಲ್ಲಿ ರಸ್ತೆ ರೈಟು ಮತ್ತೆ ಲೆಫ್ಟ್ ಎರಡು ಭಾಗಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನೀರು ಕೂಡ ಆವರಿಸ್ಕೊಂಡಿದೆ. ಗಮನಿಸ್ತಾ ಇದ್ರಿ, ಸುಮಾರು ವಾಹನ ಸವಾರರು ಹೋಗ್ತಾ ಇದ್ದಾರೆ, ಬೈಕ್ ಸವಾರರು ಕೂಡ ಹೋಗ್ತಾ ಇದ್ದಾರೆ. ಅರ್ಧದಷ್ಟು ವೆಹಿಕಲ್ಸ್ಗಳು ಕೂಡ ಮುಳುಗಡೆ ಆಗಿದ್ದಾವೆ. ಹಾಗೆ ಒಂದು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಸಂಪೂರ್ಣವಾಗಿ ಈಗ ಅರ್ಧ ವೆಹಿಕಲ್ಸ್ಗಳು ಮುಳುಗಡೆ ಆಗ್ತಾ ಇದ್ದಾವೆ. ಅಷ್ಟು ಮಟ್ಟಿಗೆ ನೀರು ತುಂಬಿಕೊಳ್ತಾ ಇದೆ. ಬಹುಶಃ ಪದೇ ಪದೇ ಈ ರೀತಿಯ ಅವಾಂತರಗಳು, ಈ ರೀತಿಯ ಜಲಾವೃತ ಆಗುವಂತಹ ಸನ್ನಿವೇಶಗಳು ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಗಮನಿಸ್ತಾ ಇದ್ರಿ, ಇನ್ನೂ ಕೂಡ ಸುಮಾರು ಟ್ರಾಫಿಕ್ನ ಪೊಲೀಸರು ಕೂಡ ಈಗ ಸಂಪೂರ್ಣವಾಗಿ ವೆಹಿಕಲ್ಸ್ಗಳು ಜಾಮ್ ಆಗದೆ ಇರುವಂಥ ನಿಟ್ಟಿನಲ್ಲಿ ಸ್ಲೋ ಮೂವಿಂಗ್ ಏನಿದೆ ಅದನ್ನು ಹಾಗೆ ಮುಂದಕ್ಕೆ ಕಂಟಿನ್ಯೂ ಮಾಡುವಂಥ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಈ ರಸ್ತೆ ಮಾತ್ರ ಅಲ್ಲ, ನನ್ನ ವಿಡಿಯೋ ಜರ್ನಲಿಸ್ಟ್ ಮಂಜು ಹಿಂಬದಿಯ ರಸ್ತೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನೀರು ಕೂಡ ನಿಂತ್ಕೊಂಡಿದೆ. ಸೊ ಹೀಗೆ ಪ್ರತಿ ಬಾರಿ ಈ ರೀತಿಯ ಅವಾಂತರಗಳ ಆದಾಗ ಪಾಲಿಕೆ ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಆದರೆ ಯಾವುದು ಕೂಡ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ವಾಹನ ಸವಾರರ ಆಕ್ರೋಶ ಕೂಡ ಹೌದು. ಒಬ್ರು ಇದ್ದಾರೆ, ಮಾತನಾಡಿಸ್ತೀನಿ. अब क्या समझते हैं रोड को? सर ये रोड कभी बनने वाला नहीं. अब जब भी देखो हमेशा बारिश में भर जाता है सर. अब इसको क्या कर सकते हैं, बारिश ही है ऐसा. हमेशा ये जगह पे पूरा पानी भरा रहता है. ಚಿನ್ನದಂತ ರಸ್ತೆಗಳಿದಾವೆ ಸರ್, ಏನ್ ಹೇಳ್ತೀರಿ? ಸರ್ ನಮ್ಗೆ ವರ್ಷ ಇದೇ ಆಗೋಯ್ತು. ನಮ್ಗೆ ಇದೇ ಪ್ರಾಬ್ಲಮ್ ಏನೇ. ಯಾವ ವರ್ಷ ತೊಗೊಂಡ್ರು ಪೂರ್ತಿ ನಮಗೆ ಕಂಪ್ಲೀಟು ಈ ರೀತಿ ಹೆಂಗೆ ರೋಡ್ ಜಲಾವೃತ ಆಗಿರುತ್ತೋ ಅದೇ ರೀತಿ ಆಗಿರುತ್ತೆ. ಬಂದು ಆಗಾಗ ಸರಿ ಮಾಡ್ತಾರೆ. ಬಟ್ ಆದರೆ ನಮಗೆ ಇದ್ರ ಪ್ರಾಬ್ಲಮ್ ಮಾತ್ರ ನಮಗೆ ವರ್ಷ ತಪ್ಪಿದ್ದಲ್ಲ. ನಮ್ಗೆ ಯಾವಾಗಲೂ ನಮಗೆ ರೋಡಲ್ಲಿ ಏನು ನೀರಲ್ಲಿ ನಾವು ಮೀನು ಹೆಂಗೆ ನೀರಲ್ಲಿ ತೇಲಾಡುತ್ತೋ ಆ ಥರ ನಾವು ತೇಲಾಡ್ತಾ ಇರಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಹೇಳ್ತಾರೆ ಸರ್. ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರೆಲ್ಲ ನೀರಲ್ಲಿ ಜಲಾವೃತ ಆಗಿದೆ ಅಷ್ಟೇ. ನೀರಲ್ಲಿ ಜಲಾವೃತ ಆಗಿರೋದಕ್ಕೆ ಇದು ಗ್ರೇಟ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಷ್ಟೇ. ಯಾರಾದರೂ ಬರ್ತಾರಾ ಸರ್ ಈ ನೀರು ತೆರೋ ಕಾರ್ಯಾಚರಣೆ ಮಾಡಲಿಕ್ಕೆ ಪಾಲಿಕೆ ಅವರು? ಸರ್ ಲಾಸ್ಟ್ ಇಯರ್ ಎಲ್ಲ ಬಂದಿದ್ರು. ಈ ವರ್ಷ ಇನ್ನೂ ಯಾರು ಕಾಣೆ. ಬಂದು ಸ್ವಲ್ಪ ನೀರನ್ನ ಕಮ್ಮಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೀರೆಲ್ಲ ಇದ್ರದ್ದು ಪಂಪ್ ಮಾಡಿ ಇದ್ರದ್ದು ದೊಡ್ಡ ಮೋರಿಗೆ ಬಿಟ್ಕೊಟ್ರೆ ಚೆನ್ನಾಗಿರುತ್ತೆ. ನಮ್ಮ ಇದ್ರದ್ದು ಗಾಡಿ ಸವಾರಗಳಿಗೆಲ್ಲ ಚೆನ್ನಾಗಿರುತ್ತೆ. ಒಂದು ದೃಶ್ಯವನ್ನ ತೋರಿಸ್ತೀನಿ. ಈಗ ಆಂಬುಲೆನ್ಸ್ ಬರ್ತಾ ಇದೆ. ಆಂಬುಲೆನ್ಸ್ ಬರೋದಕ್ಕೂ ಕೂಡ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಸ್ಲೋ ಮೂವಿಂಗು, ಒಂಚೂರು ಅಂದ್ರೆ ನಿಂತ್ಕೊಂಡ್ರು ಕೂಡ ಮತ್ತೆ ಇದೇ ನೀರಲ್ಲೇ ನಿಲ್ಲುವಂತಹ ಸ್ಥಿತಿ. ಅದು ಕೂಡ ಇದು ಮಕ್ಕಳಿಗೆ ಸಂಬಂಧಪಟ್ಟಂತ ಆಂಬುಲೆನ್ಸ್ ಇದು. ಸೊ ಸಣ್ಣ ಪುಟ್ಟ ಮಕ್ಕಳನ್ನ ಈಗ ಹಾಸ್ಪಿಟಲ್ಗಳಿಗೆ ಶಿಫ್ಟ್ ಮಾಡುವಂಥದ್ದು ಅಥವಾ ಬೇರೆ ಭಾಗಗಳಿಗೆ ಹೋಗುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಸೊ ಆಂಬುಲೆನ್ಸ್ಗಳ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ವೆಹಿಕಲ್ಸ್ಗಳು ಈಗ ನೋಡಿ, BMTC ಒಂದು ಬಸ್ ಬರ್ತಾ ಇದೆ. ಅದರ ಮುಂಭಾಗದಲ್ಲಿ ಒಂದು 2 ವೀಲರ್ ಇದೆ. 2 ವೀಲರ್ನ ಆ ವೀಲ್ಗಳು ಕಂಪ್ಲೀಟ್ ಆಗಿ ಮುಳುಗು ಹೋಗಿದೆ. ಅದರ ಹಿಂದೆ BMTC ಬಸ್ ಕೂಡ ಇದೆ. BMTC ಬಸ್ನ ಒಳಭಾಗದಲ್ಲಿ ಕೂಡ
ಈಗ ನೀರು ಹೋಗ್ತಾ ಇದೆ. ನೀರು ಏನು ಎಂಟ್ರೆನ್ಸ್ ಭಾಗ ಇದೆಯಲ್ಲ, ಡೋರ್ ಹತ್ತುವಂತಹ ಜಾಗ, ಅದು ಒಳಭಾಗಕ್ಕೆ ಕೂಡ ನೀರು ಹೋಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಳ್ತಾ ಇದೆ. ಹೀಗೆ ಪ್ರತಿ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಅವಾಂತರಗಳು, ಈ ರೀತಿಯ ಅಧ್ವಾನಗಳು ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಜನರಿಗೂ ಕೂಡ ರೋಸಿ ಹೋಗಿದ್ದಾರೆ. ಇದು ನೋಡಿ, BMTC ಜೊತೆಗೆ ಅದರ ಹಿಂದೆ ಬರುವಂತಹ ಸಾಕಷ್ಟು ವೆಹಿಕಲ್ಸ್ಗಳಿಗೂ ಕೂಡ ಇಂತಹದ್ದೇ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈವರೆಗೂ ಕೂಡ ಪಾಲಿಕೆ ಅಧಿಕಾರಿಗಳು ಈ ಭಾಗಕ್ಕೆ ಬಂದಿಲ್ಲ, ನೀರನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿಲ್ಲ ಅನ್ನುವಂತಹ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.